ಇನ್ನು ಮಹಾರಾಷ್ಟ್ರಕ್ಕೆ ಬೇಕಿದೆ ಕರ್ನಾಟಕದ ನೆರವು. ಕಾಡಾನೆಗಳ ಸೆರೆಗೆ ಕರ್ನಾಟಕದ ಮೊರೆ ಹೋಗಿದೆ ಮಹಾರಾಷ್ಟ್ರಕ್ಕೆ ಬೇಕಿದೆ ಕರ್ನಾಟಕದ ನೆರವು. ಕಾಡಾನೆಗಳ ಸೆರೆಗೆ ಕರ್ನಾಟಕದ ಮೊರೆ ಹೋದ ಈಗ ಕರ್ನಾಟಕದ ಅರಣ್ಯ ಅಧಿಕಾರಿಗಳಿಗೆ ಸಹಾಯಕ್ಕೆ ಮನವಿ ಮಾಡಿದೆ. ಮಹಾರಾಷ್ಟ್ರ ಅರಣ್ಯ ಇಲಾಖೆಯಿಂದ ಮನವಿ ಸಲ್ಲಿಕೆಯಾಗಿದೆ. ಕರ್ನಾಟಕದ ಅರಣ್ಯ ಅಧಿಕಾರಿಗಳಿಗೆ ಮಹಾರಾಷ್ಟ್ರ ಸರ್ಕಾರ ಮನವಿ ಮಾಡಿದೆ. ಮಹಾರಾಷ್ಟ್ರ ಅರಣ್ಯ ಇಲಾಖೆಯಿಂದ ಮನವಿ ಸಲ್ಲಿಕೆಯಾಗಿದೆ. ಸಿಂಧುದುರ್ಗ, ರತ್ನಗಿರಿ ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಹಾಗಾಗಿ ಕಾಡಾನೆಗಳ ಹಾವಳಿಯನ್ನ ಬಹುಪಾಲು ನಿವಾರಣೆ ಮಾಡ್ತಾ ಇರೋದಂದ್ರೆ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆ. ಏನು ಸಿಂಧುದುರ್ಗ, ರತ್ನಗಿರಿ ಜಿಲ್ಲೆಯಲ್ಲಿ ಮಹಾರಾಷ್ಟ್ರದಲ್ಲಿ ಏನು ಹೆಚ್ಚಾಗ್ತಾ ಇದೆ ಕಾಡಾನೆಗಳ ಹಾವಳಿ, ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಕರ್ನಾಟಕದ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ. 2025ರಂದು ನಾವೇನು ಅದನ್ನು ಸೆರೆ ಹಿಡಿದಿವಿ, ಅದು ಸೆರೆ ಹಿಡಿದ ಮೇಲೆ ಅಲ್ಲಿ ನಮ್ಮದು ಲೋಕಲ್ ಆಗಿ ಮಹಾರಾಷ್ಟ್ರದಲ್ಲಿ ಇದರ ಬಗ್ಗೆ ಭಾಳ ಒಂದು ಅಪ್ರಿಷಿಯೇಷನ್ ವ್ಯಕ್ತ ಆಗಿತ್ತು. ಮಾಡಿದ ಒಂದು ಕಾರ್ಯಾಚರಣೆ ನಮ್ಮ ಹಿರಿಯ ಅಧಿಕಾರಿಗಳು ಏನು ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ನಾವು ಏನು ಕಾರ್ಯಾಚರಣೆ ಮಾಡಿದ್ದೀವಿ ಆ ಕಾರ್ಯಾಚರಣೆ ಭಾಳ ಅಪ್ರಿಷಿಯೇಷನ್ ಆಗಿದ್ದರಿಂದ ನಿನ್ನೆ ಮಹಾರಾಷ್ಟ್ರದ ಅರಣ್ಯ ಅಧಿಕಾರಿಗಳು ನಮ್ಮ ಖಾನಾಪುರ ವಲಯಕ್ಕೆ ಬಂದು ನಾವು ಯಾವ ಥರ ಆನೆಯನ್ನು ಸೆರೆ ಹಿಡಿದೀವಿ, ಸೆರೆ ಹಿಡಿಬೇಕಾದ್ರೆ ನಾವು ತೆಗೆದುಕೊಂಡ ಮುಂಜಾಗ್ರತಾ ಕ್ರಮಗಳೇನು, ಅದನ್ನು ಯಾವ ಥರ ನಾವು ಅದನ್ನು ಹಿಡಿದು ಕಳಿಸಿದ್ದೀವಿ ಅನ್ನೋದರ ಬಗ್ಗೆ ಅವರು ಮಾಹಿತಿ ಪಡೆದುಕೊಳ್ಳೋದಕ್ಕೆ ಮಹಾರಾಷ್ಟ್ರ ತಂಡದವರು ಕರ್ನಾಟಕಕ್ಕೆ ಬಂದಿದ್ದರು. ಇದು ಒಂದು ನಮ್ಮ ಕರ್ನಾಟಕ ಅರಣ್ಯ ಇಲಾಖೆಗೆ ಒಂದು ಒಳ್ಳೆಯ ಸಂದೇಶ ಅಂತಲೇ ಹೇಳ್ಬೋದು. ಇದರಲ್ಲಿ ಮುಖ್ಯವಾಗಿ ನನ್ನ ಇಲಾಖೆಯಂಥ ಗಾರ್ಡು, ಫಾರೆಸ್ಟರ್ಸು, ವಾಚರ್ಸು ಮತ್ತು ನಮ್ಮ ವಲಯಾಣಾಧಿಕಾರಿ ಖಾನಾಪುರ ಅವರು ತುಂಬ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಆನೆ ಹಿಡಿಯುವುದು ಎಷ್ಟು ಹೆಕ್ಟಿಕ್ ಕೆಲಸ ಅನ್ನೋದು ಅದು ನಮಗೂ ಗೊತ್ತು. ಒಂದು ವರ್ಷದಿಂದ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ವಿ, ಎಲ್ಲಿ ಹೋಗುತ್ತೆ, ಏನು ಮಾಡುತ್ತೆ, ಅದರದ್ದು ಯಾವ ಥರ ಟ್ರ್ಯಾಕ್ ಮಾಡಬೇಕು. ಅದು ಟ್ರ್ಯಾಕ್ ಮಾಡಿದ ಮೇಲೆ ಅದರದ್ದು ಚಲನವಲನ ನಾವು ಕಂಟಿನ್ಯೂ ಅದನ್ನು ಅಬ್ಸರ್ವ್ ಮಾಡ್ಕೊಳ್ತಾನೆ ಇದ್ದೀವಿ ಒಂದು ವರ್ಷದಿಂದ. ಲಾಸ್ಟ್ ಎಂಡ್ ಮೂಮೆಂಟ್ಗೆ ನಮ್ಮ ವೈಲ್ಡ್ ಲೈಫ್ ವಾರ್ಡನ್ ಅವರು ಏನು ಅನುಮತಿ ಕೊಟ್ಟರು ಅದನ್ನು ಸೆರೆ ಹಿಡಿಯೋದಕ್ಕೆ, ನಮ್ಮ CCF ಸಾಹೇಬರು ಮತ್ತು DCF ಸಾಹೇಬರು ಅನುಮತಿ ಅವರು ಮಾರ್ಗದರ್ಶನದಲ್ಲಿ ಅದೊಂದು ನಮ್ಮ ಅತ್ಯಂತ ಯಶಸ್ವಿಯಾಗಿ ನಾವು ಇದನ್ನು ಕಾರ್ಯಾಚರಣೆಯನ್ನು ಮಾಡಿದ್ದೀವಿ. ಮತ್ತು ಇನ್ನೊಂದು ಮುಖ್ಯವಾಗಿ ಅಂತಂದರೆ ಒಂದು ದಿನದ ಒಳಗಡೆ ಒಂದೊಂದು ಅರ್ಧ ದಿವಸ ಒಳಗಡೆ ನಾವು ಮಾಡಿದ್ದು ಅದು ನಮ್ಮೆಲ್ಲರಿಗೂ ಒಂದು ಖುಷಿ ತರುವಂಥ ವಿಷಯ. ನಮ್ಮದು ಆ ಥರದ್ದು ನಮ್ಮದು ಮುಂಜಾಗ್ರತವಾಗಿ ಏನೇನು ನಾವು ಪೂರ್ವ ಸಿದ್ಧತೆ ಮಾಡ್ಕೋಬೇಕಾಗಿತ್ತು ಆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಯಾವ ಥರ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅನ್ನೋದು ನೋಡೋದಕ್ಕೇ ನಮ್ಮ ಕರ್ನಾಟಕಕ್ಕೆ ಮಹಾರಾಷ್ಟ್ರ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿದ್ದರು. ಅಲ್ಲಿ ಈಗ ಅವ್ರದ್ದು ಎಕ್ಸ್ಪೆಂಡಿಚರ್ ಬಗ್ಗೆ ಪೂರ್ತಿ ಮಾಹಿತಿ ನನಗೆ ಅಷ್ಟಿಲ್ಲ. ಅದ್ರ 9 ಆನೆಗಳು ಅವರಲ್ಲಿ ಇದಾವೆ. 9 ಆನೆಗಳಲ್ಲಿ ಏನಾಗುತ್ತೆ ಅಂತ ಅಲ್ಲಿ ಸಿಂಧುದುರ್ಗ ಡಿವಿಷನ್ನು ಮತ್ತು ಕೊಲ್ಲಾಪುರ ಡಿವಿಷನಲ್ಲಿ ಜಾಸ್ತಿ ಅವರು